ನಮಸ್ಕಾರ ಎಲ್ಲರಿಗೂ. ನಾ ಇವತ್ತು ಒಂದು ಮಸ್ತ್ ಡಿಫ್ರೆಂಟ್ ಚೌಳಿಕಾಯಿ ಪಲ್ಯ ರೆಸಿಪಿ ತೊಗೊಂಬಂದೇನಿ. ಇದನ್ನು ತಿಂದ್ರಂದ್ರೆ ನೀವು ಚೌಳಿಕಾಯಿ ಪಲ್ಯ ಫ್ಯಾನ್ ಆಗ್ತೀರಿ. ನಮಸ್ಕಾರ ಎಲ್ಲರಿಗೂ. ಟೇಸ್ಟಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ಈ ಚೌಳಿಕಾಯಿ ಪಲ್ಯನ ಹೆಂಗೆ ಮಾಡ್ಬೇಕಂತ ಹೇಳಿ ನೋಡೋಣ. ಸೊ ನಡಿ ಸ್ಟಾರ್ಟ್ ಮಾಡೋಣ. ಈ ಪಲ್ಯ ಮಾಡಕ್ಕೆ ಒಂದು 1/2 kg ಅಷ್ಟು ಚೌಳಿಕಾಯಿ ತೊಗೊಂಡಿನ್ರಿ ನಾ ಇಲ್ಲಿ. ಮೊದಲಿಗೆ ಇದನ್ನು ಸ್ವಚ್ಛಂಗೆ ತೊಳ್ಕೊಳ್ಳೋಣ. ಸಂತಾಗೆಲ್ಲ ಧೂಳು ರಾಡಿ ಎಲ್ಲ ಬಂದಿರ್ತೈತಿ. ತೊಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಸ್ವಚ್ಛ ಆಗ್ಬೇಕು ಚೌಳಿಕಾಯಿ, ಇಲ್ಲಾಂದ್ರೆ ಕಸರು ಪಲ್ಯ ಮಾಡಿದಾಗ ಬಾಯಿಗೆ ಹತ್ತತೈತಿ. ತೊಳ್ಕೊಂಡು ಒಂದು ಸ್ವಚ್ಛ ಅರ್ಬಿಲೆ ಒರೆಸಿ ಇದನ್ನ ಬಿಡಿಸ್ಕೊಂಡ್ ಬಿಡೋಣ್ರಿ ನಾವು. ನಮ್ಮ ಚಾನಲ್ ಒಳಗೆ ಆಲ್ರೆಡಿ ಉತ್ತರ ಕರ್ನಾಟಕದ ಫೇಮಸ್ ಚೌಳಿಕಾಯಿ ಪಲ್ಯ ರೆಸಿಪಿ ಅಪ್ಲೋಡೆಡ್ ಐತಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ, ಚೆಕ್ ಮಾಡ್ಕೋರಿ. ಅದು ಖತರ್ನಾಕ್ ಆಗ್ತೈತಿ. ಈಗ ಬಿಡಿಸಿಟ್ಟಿದ್ದ ಚೌಳಿಕಾಯಿನ ನಾನು ಬೇಯಿಸ್ಕೊಳಕ್ ಹಾಕತೀನಿ. ಬೇಯಿಸಾಕ ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ರಿ. ಉಪ್ಪು ಹಾಕಿದ್ನ ಇಲ್ಲಿ ತೋರಿಸಿಲ್ಲ. ಉಪ್ಪು ಹಾಕೋದ್ರಿಂದ ಚಲೋ ಟೇಸ್ಟ್ ಬರ್ತೈತಿ. ಆಮೇಲೆ ಇದನ್ನ ನೀಟಾಗಿ ಬೇಯಿಸ್ಕೋಬೇಕು. ಪೂರ 100% ಬೇಯಿಸ್ಕೋರಿ. ಮೆತ್ತಗಾಗಿರ್ಬೇಕು. ಹಿಂಗೆ ಮುಟ್ಕೊಳ್ಳಿ ಹೊಡೆದಿರ್ಬೇಕದ ಅಷ್ಟು ಬೇಯಿಸ್ಕೋಬೇಕು ನಾವು. ಚೌಳಿಕಾಯಿ ಪಲ್ಯ ರುಚಿ ಆಗಬೇಕು, ಅದು ಜ್ಯೂಸಿ ಆಗಬೇಕು ಅಂತಂದ್ರೆ ಫ್ರೆಶ್ ಅಂಡ್ ಚೌಳಿಕಾಯಿ, ಅದು ಎಳೆ ಚೌಳಿಕಾಯಿ ತೊಗೊಂಡನ ಪಲ್ಯ ಮಾಡ್ರಿ, ಮಸ್ತ್ ಆಗ್ತೈತಿ. ಈಗ ಇದಕ್ಕೊಂದು ಮಸ್ತ್ ಡಿಫ್ರೆಂಟ್ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾವೊಂದು ಕಬ್ಬಣದ ಪ್ಯಾನ್ನ ಮೊದಲೇ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆ. ಪ್ಯಾನ್ ಬಿಸಿ ಮಾಡಿದ್ಕೊಳ್ಳಿ 1 ಚಮಚ ಅಷ್ಟು ನಾನು ಧನಿಯಾ ಕಾಳು ಹಾಕೊಂಡೇನಿ, ಅಥವಾ ಹವೇಸ್ ಕಾಳುನು ಅಂತಾರೆ ಅದಕ್ಕೆ. ಆಮೇಲೆ ಗುರಳ್ಳು ಹಾಕೊಂಡೇನಿ. ಇದಕ್ಕೆ ಹುಚ್ಚೆಳ್ಳುನು ಅಂತಾರೆ. ಅಷ್ಟ ಪ್ರಮಾಣದಾಗ ಹಾಕೋರಿ, ಎರಡು ಒಂದೇ ಪ್ರಮಾಣದಾಗ ಇರ್ಬೇಕು. ಇದನ್ನ ಗುರಳ್ಳು ಚಟಪಟ ಮತ್ತು ಹವೇಸ್ ಕಾಳಿಂದ ಸ್ವಲ್ಪ ವಾಸನೆ ಮತ್ತು ಕೆಂಬಣ್ಣಗೆ ತಿರುಗು ಮಟ್ಟ ಇದನ್ನ ಹುರ್ಕೊಳ್ಳೋಣ ಸಣ್ಣ ಉರಿ ಒಳಗ. ಉರಿ ಸಣ್ಣ ಇಡ್ರಿ. ಹಗರ್ಗೆ ತಿರ್ಗಿಸ್ಕೋತ ಇದನ್ನ ನಾವು ಹುರ್ಕೊಳ್ಳೋಣ. ನಂದು ಗ್ಯಾಸ್ ಆಫ್ ಆಗಿಬಿಟ್ಟಿತ್ತೆ, ಮತ್ತೆ ಆನ್ ಮಾಡ್ಕೊಂಡೆ. ಈಗ ನಮ್ದು ಗುರಳ್ಳ ಮತ್ತು ಈ ಧನಿಯಾ ಕಾಳು ರೆಡಿ ಆಗೈತಿ. ಇಲ್ಲಿ ಬೇಕಾದ್ರೆ ಸ್ವಲ್ಪ ಜೀರಿಗೆ ಕಾಳನ್ನು ಹಾಕೋಬಹುದು ನೀವು, ಅದು ರುಚಿ ಕೊಡ್ತೈತಿ. ಈಗ ಒಂದು ಅರಿಯೋ ಕಲ್ಲಿಗೆ ಇದನ್ನ ಹಾಕೊಂಡೇನಿ. ಸ್ವಲ್ಪ ತಣ್ಣ ಆದ್ಮೇಲೆ ಆರಿದ್ಮೇಲೆ ಹಾಕೋರಿ, ಬಿಸಿದ ಹಾಕೋಬೇಡ್ರಿ, ಎಣ್ಣೆ ಬಿಡ್ತದ. ಈಗ ಇದನ್ನ ಹರ್ಕೊಳ್ಳೋಣ. ಹೇಳ್ತಾನಲ್ಲ, ಈ ಅರಿಯುವಾಗಿದ್ರದ್ದು ಘಮ ಘಮ ವಾಸನೆ ಏನು ಬರಾತಿತ್ತಲ್ಲ, ಮಸ್ತ್ ಅಂದ್ರೆ ಮಸ್ತ್ ಬರಾತಿತ್ತು. ಕಾಂಬಿನೇಷನ್ ಭಾರಿ ಇದ್ರದ್ದು. ಮತ್ತೆ ಇದನ್ನ ನೀವು ಪೂರಾ ಅಥೆಂಟಿಕ್ ಮಾಡ್ಬೇಕಂತಂದ್ರೆ ಈ ಖಾರದ ಮೆಣಸಿನ್ಕಾಯಿ ಸಿಗ್ತಾವಲ್ರಿ, ಬ್ಯಾಡ್ಗಿನರಾಗ್ಲಿ ಗುಂಡ್ರಾಗ್ಲಿ, ಅದನ್ನೊಂದು ಸ್ವಲ್ಪ ಹುರಿದು ಇಲ್ಲೇ ಹಾಕೊಂಡ್ರೆ ಭಾರಿ ಆಗ್ತೈತಿ. ಈಸಿ ಆಗಲಿ ಅಂತ ಹೇಳಿ ನಾನು ಖಾರ ಪುಡಿ ಹಾಕೊಳತ್ತೀನಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳಕತ್ತೀನಿ. ಈ ಪುಡಿ ಮಿಕ್ಸ್ ಆಗೈತಿ ಇದಕ್ಕೆ ಪಲ್ಯಗ. ಮತ್ತು ಪೂರಾ ಪೌಡ್ರಂಗ ನುಣ್ಣಗೆ ಅರಿಬೇಡ್ರಿ, ಸ್ವಲ್ಪ ತರ್ತರಿಯಾಗನೇ ಇರ್ಬೇಕು. ತರ್ತರಿಯಾಗಂತಂದ್ರೆ ಹವೇಸ್ ಕಾಳು ಕಾಣಿಸ್ಬಾರ್ದು, ಪುಡಿ ಆಗಿರ್ಬೇಕು, ಸ್ವಲ್ಪ ತರ್ತರಿ ಇರ್ಬೇಕು, ಹಂಗಿರ್ಬೇಕು. ಈಗ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗೆ ಒಂದು ಮಣ್ಣಿಂದ ತವಾ ಇಟ್ಕೊಂಡೇನಿ. ಸ್ವಲ್ಪ ಎಣ್ಣೆ ಹಾಕೊಂಡೇನಿ. ಎಣ್ಣೆ ಕಾದ ತಕ್ಷಣ ಒಂದು ಗಡ್ಡಿ ಬೆಳ್ಳುಳ್ಳಿನ ಸುಲಿದು ಸ್ವಲ್ಪ ಜಜ್ಜಿ ಹಾಕೊಂಡೇನಿ. ಬೆಳ್ಳುಳ್ಳಿದ ಫ್ಲೇವರ್ ಈ ಪಲ್ಯ ಒಳಗೆ ಮಸ್ತ್ ಅಂದ್ರೆ ಮಸ್ತ್ ಕೊಡ್ತೈತಿ. ಬೆಳ್ಳುಳ್ಳಿ ಜಾಸ್ತಿ ಹಾಕದಷ್ಟು ರುಚಿ ರೀ. ಆಮೇಲೆ ಈ ಪಲ್ಯಗೆ ಉಳ್ಳಾಗಡ್ಡಿ ಆಪ್ಷನಲ್, ಬೇಕಿದ್ರೆ ಹಾಕೋರಿಲ್ಲ ಸ್ಕಿಪ್ ಮಾಡಬಹುದು. ನಮಗೆ ಉಳ್ಳಾಗಡ್ಡಿ ಇಲ್ಲ ಅಂದ್ರೆ ನಡೆಯಂಗಿಲ್ಲ. ಹಿಂಗಾಗಿ ಒಂದು ಮೀಡಿಯಂ ಸೈಜಿನ ಉಳ್ಳಾಗಡ್ಡಿನ ಹೆಚ್ಚಿ ಹಾಕೊಳಕತ್ತೀನಿ. ಇದನ್ನೊಂದು ಸ್ವಲ್ಪ ಎಣ್ಣೆ ಒಳಗೆ ಚಲೋತ್ತಂಗ ಹುರ್ಕೊಳ್ಳೋಣ. ಆಮೇಲೆ ಚೌಳಿಕಾಯಿನ ಹೇರಳವಾಗಿ ತಿಂತೀರ್ರಿ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಮೂಲವ್ಯಾಧಿ ಅವ್ರಿಗೆ ಯಾರಿಗಿರ್ತೈತಲ್ಲ ಅದಕ್ಕೆ ಭಾಳ ಚಲೋ ಡೈಜೆಷನ್ ಆಗ್ತೈತಿ. ಈಗ ನಾನು ಬೆಂದಿದ್ದ ಚೌಳಿಕಾಯಿನ ಹಾಕೊಳಕತ್ತೀನಿ ಇಲ್ಲಿ. ಪೂರಾ ಪಚಾಟಿ ಅಂತಾರಲ್ಲ ಹಂಗೆ ಬೇಯಬಾರ್ದು. ಹಿಂಗೆ ಟೆಕ್ಸ್ಚರ್ನು ಇರಬೇಕು. ಖರೆ ಮೆತ್ತಗೆ ಹಿಂಗೆ ಒತ್ತಕ್ಕೆ ಅಥವಾ ಹಿಸಿಕ್ಕೆ ನೋಡಿದಾಗ ಅದು ಬೆಂದಿರ್ಬೇಕು, ಅಷ್ಟು ಆಗಿರ್ಬೇಕು ರೀ ಚೌಳಿಕಾಯಿ. ಈಗ ಮ್ಯಾಗ ಆಗಲೇನು ರೆಡಿ ಮಾಡಿದ್ನಲ್ಲ ಆ ಪುಡಿ ಹಾಕೊಳಕತ್ತೀನಿ. ನನಗೊಂದು ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು, ಹಿಂಗಾಗಿ ಇನ್ನೊಂದು ಸ್ವಲ್ಪ ಮ್ಯಾಗ ಖಾರ ಪುಡಿ ಹಾಕೋತೀನಿ ನಮ್ಮ ಮುಂದೆ. ಮೊದಲು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸಣ್ಣ ಉರಿ ಒಳಗೆ. ಇದನ್ನು ಬರೇ ಬಾಯಿಲೆ ತಿನ್ಬೋದು, ಅಷ್ಟು ರುಚಿ ಆಗ್ತೈತಿ. ಇನ್ನೂ ಪಲ್ಯ ಮುಗ್ದಿಲ್ಲ, ಲಾಸ್ಟ್ವರೆಗೂ ನೋಡ್ರಿ. ಇನ್ನೊಂದು ಸ್ವಲ್ಪ ಮಸಾಲ ಹಾಕ್ಬೇಕು ಇದಕ್ಕೆ. ನೀವು ಟೇಸ್ಟ್ ಮಾಡಿ ನೋಡ್ರಿ, ನಿಮಗೆ ಮಸಾಲ ಕರೆಕ್ಟ್ ಅನ್ನಿಸ್ತು, ಖಾರ ಕರೆಕ್ಟ್ ಅನ್ನಿಸ್ತು ಅಂತಂದ್ರೆ ಅಷ್ಟರಾಗನೇ ಬಿಡ್ರಿ. ಕೆಲವೊಬ್ರಿಗೆ ಭಾಳ ಮಸಾಲ ಸೇರ್ತೈತಿ, ಕೆಲವೊಬ್ರಿಗೆ ಸೇರಂಗಿಲ್ಲ. ಈಗ ನಾ ಇನ್ನೊಂದು ಸ್ವಲ್ಪ ಖಾರ ಪುಡಿ ಮತ್ತು ಉಪ್ಪು ಹಾಕ್ಕೊಂಡೆ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಇದು ಒಣದ ತಿನ್ನಾಕೂ ಮಸ್ತ್ ಅನಿಸ್ತೈತಿ. ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆನೂ ಭಾರಿ ಆಗ್ತೈತಿ. ಜಾಸ್ತಿ ಉರಿ ಒಳಗೆ ಒಟ್ಟೆ ಮಾಡಬೇಡ್ರಿ. ನಿಮಗೇನಾರ ತಳ ಹೊತ್ತಾತೈತಿ ಅಂತಂದ್ರೆ ಸ್ವಲ್ಪ ನೀರು ಸಿಂಪಡಿಸಿ ಇದನ್ನು ತಿರುಗಿಸ್ಕೋಬಹುದು ನಾವು. ಆಮೇಲೆ ಲಾಸ್ಟಿಗೆ ಸಣ್ಣ ಹೆಚ್ಚಿದ ಕೊತ್ತಂಬರಿ ಮತ್ತು ಲಿಂಬೆಹಣ್ಣು ರಸ ಹಿಂಡಿ ಇದನ್ನು ಸರ್ವ್ ಮಾಡಿರಿ. ಮತ್ತು ನಮ್ಮ ಚಾನಲ್ ಹೆಸರು ಯಾಕೆ ಚೇಂಜ್ ಮಾಡಿರಂತ ಭಾಳ ಮಂದಿ ಅನ್ನತ್ತಿದ್ರಿ. ನಮ್ಮ ಭಾಷೆ ನಮ್ಮ ಅಡುಗೆ ಅಂತ ಟೇಸ್ಟಿ ಅಡುಗೆಗೆ ಚೇಂಜ್ ಮಾಡೇವಿ. ನಮ್ಮ ಭಾಷೆ ನಮ್ಮ ಅಡುಗೆ ಭಾಳ ಉದ್ದಿತ್ತು ಮತ್ತು ನೆನ್ಪಿಟ್ಕೊಳಕ್ಕೂ ಭಾಳ ಡಿಫಿಕಲ್ಟ್ ಆಗತ್ತೈತೆ ಅಂತ ಹೇಳಿ ಭಾಳ ಮಂದಿ ಹೇಳಿದ್ರಿ ನನಗೆ. ಹೀಗಾಗಿ ನಿಮ್ಮ ರಿಕ್ವೆಸ್ಟ್ ಮೇರೆಗೆ ನಾವು ಚೇಂಜ್ ಮಾಡೇವಿ. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಟೇಸ್ಟಿ ಅಡುಗೆ ಈ ನಮ್ಮ ಚಾನಲ್ ಹೊಸ ಹೆಸರು. ಇದಕ್ಕೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಈ ವಿಡಿಯೋಸ್ ಇರ್ತಂದ್ರೆ ಲೈಕ್ ಮಾಡಿರಿ.